TV20 ಕನ್ನಡ ವಾಹಿನಿಗೆ ಸ್ವಾಗತ. ಡಿಸಿಎಂ ಡಿಕೆ ಶಿವಕುಮಾರ್ ನಾನು ಸಿಎಂ ಆಗ್ಲಿಕ್ಕೆ ಯಾವುದೇ ಶಾಸಕರ ಬೆಂಬಲ ಬೇಡ ವಿಚಾರ. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರನ್ನೇ ಕೇಳಿ. ಸಿಎಂ ಅಧಿಕಾರ ಹಂಚಿಕೆ ವಿಚಾರ ಸಿಎಂ ಅವರನ್ನೇ ಕೇಳಿ. ನನಗೆ ಕೇಳಿದ್ರೆ ನಾನು ಏನು ಹೇಳಲಿ? ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆಂದು ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಮಾಧ್ಯಮದವರ ಜೊತೆ ಮಾತನಾಡಿ ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ನಡೆಸುವ ವಿಚಾರ ಯಾವುದೇ ಅಜೆಂಡಾ ಇನ್ನೂ ಫಿಕ್ಸ್ ಆಗಿಲ್ಲ. ಸಿಎಲ್ಪಿ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನ ನಾವು ಹೇಳ್ತೀವಿ. ಗಾಂಧಿ ಭಾರತ ಕಾರ್ಯಕ್ರಮ ಬಗ್ಗೆ ಚರ್ಚೆ ಆಗುತ್ತೆ. ಸಹಜವಾಗಿಯೇ ಶಾಸಕರು ಏನೆಲ್ಲ ಮಾತನಾಡುವುದು ಅದು ಅವಕಾಶವಿರುತ್ತೆ ಎಂದರು. ಏನ್ ಚರ್ಚೆ ಆಗುತ್ತೆ ಆಮೇಲೆ ಹೇಳ್ತೀವಿ. ಏನು ಅಜೆಂಡಾ ಏನು ಫಿಕ್ಸ್ ಆಗಿರಲ್ಲ. ಹೋದ್ಮೇಲೆ ಒಂದು ನಮ್ಮ ಗಾಂಧಿ ಭಾರತ ಪ್ರೋಗ್ರಾಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಫೋಕಸ್ ಇರುತ್ತೆ. ಆಮೇಲೆ ಸಹಜವಾಗಿ CLPಯಲ್ಲಿ ಏನೇನು ಚರ್ಚೆ ಮಾಡಬೇಕು ಎಲ್ಲರಿಗೂ ಅಭಿಪ್ರಾಯಗಳನ್ನ ಅಲ್ಲಿ ವ್ಯಕ್ತಪಡಿಸ್ತೀವಿ. ಇತ್ತೀಚೆಗೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತದೆ. ಅಧಿಕಾರ ಹಂಚಿಕೆ ವಿಚಾರ ಏನಾದರೂ ಆ ಬಗ್ಗೆ ಈ ಮುಖ್ಯಮಂತ್ರಿಯವರಿಗೆ ಕೇಳಿ. ನೀನು ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನಗೆ ನಾ CM ಆಗಲಿಕ್ಕೆ ಯಾವ ಶಾಸಕರು ಬೆಂಬಲ ಬೇಡ, ಹೈಕಮಾಂಡ್ ಒಂದು ನನಗೆ ಸಪೋರ್ಟ್ ಮಾಡಿ ಸಾಕು ಅಂತ. ಅದು ಅವ್ರು ಹೇಳಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ. ನೀವು ಅವ್ರನ್ನೇ ಕೇಳೋದು, ನನಗೆ ಕೇಳಿದ್ರೆ ನಾನು ಹೆಂಗೆ ಹೇಳ್ರಿ? ಅಲ್ಲ ಸರ್, ಸರಿನಾ ಅಂತ ಆಗ್ಬೋದಾ ಅಂತ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಸರಿಯಾ ತಪ್ಪು ಅಂತ ಹೇಳೋದು ನಾನು ಯಾರು? ನಕ್ಸಲೈಟ್ಸ್ ವಿಚಾರದಲ್ಲಿ ಸಾಕಷ್ಟು ವೈಭೀಕರಣ ಮಾಡಿದೆ ರಾಜ್ಯ ಸರ್ಕಾರ. CM ಅವರು ಕರೆಸ್ಕೊಂಡು ಸರೆಂಡರ್ ಮಾಡೋ ಅವಶ್ಯಕತೆ ಇತ್ತ? ಇದು ಸರಿನಾ ಅಂತ ಮಾಡ್ಬೋದು ಅಜೆಂಡಾ, ಆದರೆ ಇಷ್ಟೊಂದು ವೈಭೀಕರಣ ಮಾಡೋದು ಪಬ್ಲಿಸಿಟಿ ಕೊಡೋದು ಬೇಕಾಗಿತ್ತ ಅಂತ BJP ಅವ್ರು ಕೇಳ್ತಾ ಇದ್ದಾರೆ. ಈಗ BJP ಅವ್ರು ನೋಡಿ ಸರ್, ಅವ್ರು ಏನು ಬೇಕಿದ್ದು ಮಾಡ್ಬೋದು, ಏನು ಬೇಕಿದ್ದು ಹೇಳ್ಬೋದು. ನಾವು ಎಲ್ಲಿವರೆಗೆ ಅವ್ರು ಹೆಂಗಾಗಿದ್ರೆ ಸರ್ಕಾರ ಏನೇ ಮಾಡಿದ್ರು ಅದಕ್ಕೊಂದು ಟೀಕೆ ಮಾಡ್ತಕ್ಕಂಥ ಅವ್ರ ಹತ್ರ ಅಭ್ಯಾಸ ಇದೆ. ಈಗಂತ ನೂರಾರು ಉದಾಹರಣೆ ಕೊಡ್ಬೋದು, ನಾನು ಉಪಯೋಗ ಇಲ್ಲ. ಈಗ ಸರ್ಕಾರ ಮಾಡಿರ್ತಕ್ಕಂಥದ್ದು ಈಗ ಸರಿ ಇಲ್ಲ ಅಂತ ನಾವೇನು ಮಾಡೋಕ್ಕಾಗ್ತದೆ? ಈ ಅವ್ರಿಗೆ ಪಬ್ಲಿಸಿಟಿ ತೊಗೊಂಡಿರೋದು ಏನು ತಪ್ಪು ಅಂತ ಹೇಳ್ತಾರೆ, ಅಥವಾ ಅವ್ರು ಬಂದು ನೇರವಾಗಿ CM ಹತ್ರ ಸರೆಂಡರ್ ಆಗಿರೋ ತಪ್ಪು ಅಂತ ಹೇಳ್ತಾರೆ. ನನಗೆ ಮಾಹಿತಿ ಇಲ್ಲ. ಅಲ್ಲ, ಬಂದ ಸರೆಂಡರ್ ಆಗಿ ತಪ್ಪಿಲ್ಲ. ಇಷ್ಟು ಅವ್ರನ್ನ ಒಂದು ಪ್ರೊಸೀಜರ್ ಇರುತ್ತೆ. ಸಂವಿಧಾನಾತ್ಮಕ DC ಅವ್ರ ಮುಂದೆ ಪ್ರೊಡ್ಯೂಸ್ ಆಗ ಮಾಡಿಸ್ಬೋದಿತ್ತು. CM ಅವರಲ್ಲಿ ವಿಧಾನಸಭೆ ಕರೆಸೋ ಅಗತ್ಯ ಇತ್ತು ಅಂತ ನನಗೆ ಗೊತ್ತಿಲ್ಲ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.